ಇಂದು ಸಾರ್ವಜನಿಕ ಆಸ್ಪತ್ರೆ ನೆಲಮಂಗಲದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ನಮ್ಮ ಕಾನ್ಸ್ಟಿಟ್ಯೂಷನ್ ಶಿಲ್ಪಿಯವರ ಪುಣ್ಯಸ್ಮರಣೆ ದಿನಾಚರಣೆಯನ್ನು ಇಂದು 68ನೇಯ ಪುಣ್ಯಸ್ಮರಣೆ ದಿನಾಚರಣೆಯನ್ನು ಇಂದು ಆಚರಿಸಿದ್ದೇವೆ. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ಏನೇನು ನಮಗೆ ಹಾದಿಗಳೆಲ್ಲ ಹಾಕಿ ತೋರಿಸಿದಾರೋ ಅದನ್ನೆಲ್ಲ ನಾವು ಪರಿಪೂರ್ಣವಾಗಿ ನಾವು ಅದನ್ನು ಪಾಲನೆ ಮಾಡೋ ನಿಟ್ಟಿನಲ್ಲಿ ಎಲ್ಲರೂ ಇವತ್ತು ನಾವು ಒಂದು ಶಪಥ ತಗೊಂಡ್ವಿ. ಏನು ಶಪಥ ತಗೊಂಡ್ವಿ ಅಂದರೆ ಏನೇನೋ ಅವರು ನಮಗೆ ದಾರಿ ತೋರಿಸ್ಕೊಟ್ಟಿದ್ದಾರೋ ಇಷ್ಟು ಈಗ 68 ವರ್ಷದಲ್ಲಿ ನಮ್ಮ ದೇಶನ, ನಮ್ಮ ರಾಜ್ಯನ, ನಮ್ಮ ಆಸ್ಪತ್ರೆಯಲ್ಲಿ ಇರೋ ಸಿಬ್ಬಂದಿ ಎಲ್ಲ ಸೇರಿ ಅವರು ಏನೇನು ನಮಗೆ ಹಾದಿ ತೋರಿಸಿದಾರೋ ಅದನ್ನು ಮಾಡೋಣ, ನಿರ್ವಹಣೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇವತ್ತು ಇಂದಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಎಲ್ಲರೂ ಸೇರಿಕೊಂಡು ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದೀವಿ. ಸಂವಿಧಾನ ಪಾಲನೆ ಮಾಡಬೇಕು. ಸ್ವತಂತ್ರ ಬಂದ ಮೇಲೆ ನಮಗೆ ನಾವೆಲ್ಲರೂ ಈ ಸಂವಿಧಾನದ ಕೆಲಸರಿ ಒಂದು ಭಾರತ ದೇಶದ ಪ್ರಜೆಗಳು ನಾವೆಲ್ಲರೂ ಅವರು ಹಾಕಿದ ಸಂವಿಧಾನ ರೇಖೆಗಳನ್ನು ಪಾಲನೆ ಮಾಡಿದರೆ ನಮ್ಮ ದೇಶಕ್ಕೆ, ರಾಜ್ಯಕ್ಕೆ ಒಳ್ಳೆಯದಾಗತ್ತೆ ಅಂತ ಅವರು ಅವಾಗಿಂದ ತೋರಿಸ್ಕೊಂಡು ಬಂದಿದ್ದಾರೆ. ಈಗ 68 ವರ್ಷ ಆಗಿದೆ ಅವರು ನಿಧನರಾಗಿ. ಇದನ್ನು ನಾವು ಮನಸ್ಸಿಗೆ ತಗೊಂಡು ನಾವು ನಮ್ಮ ದೇಶದಿಂದ ಮುನ್ನ ಎಳ್ಕೊಂಡು ಹೋಗೋ ದಾರಿ ಮಾಡಬೇಕೇ ಹೊರತು ತಾವು ಹೇಳ್ದಂಗೆ ಅದನ್ನು ಯಾವುದ್ಯಾವ್ದು ಮಾಡಬಾರ್ದು. ಭ್ರಷ್ಟಾಚಾರ ಅವೆಲ್ಲ ಮಾಡೋದು ಬಹಳ ತಪ್ಪು. ನಮ್ಮ ದೇಶದ ಮೇಲೆ ಇವರು ಇಷ್ಟೆಲ್ಲ ತಂದುಕೊಟ್ಟು ನಮಗೆ ಸ್ವಾತಂತ್ರ್ಯ ಬಂದು ಸಂವಿಧಾನ ಹಾಕ್ಕೊಟ್ಟ ಮೇಲೆ ಕಪ್ಪು ಚಿಕ್ಕೆ ಆದಂಗೆ ಆಗುತ್ತೆ. ಇದನ್ನು ನಾವು ಇಂದಿಗೆ ಇದನ್ನೆಲ್ಲ ಕೈ ಬಿಟ್ಟು ನಾವು ಸಂವಿಧಾನದಲ್ಲಿ ಅವರು ಏನೇನು ನಮಗೆ ತಿಳುವಳಿಕೆ ಕೊಟ್ಟಿದ್ದಾರೋ ಎಲ್ಲ ಸಾರ್ವಜನಿಕರಿಗೆ ಗೊತ್ತು. ಅದೇ ನಿಟ್ಟಿನಲ್ಲಿ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದರೆ ನಮ್ಮ ದೇಶಕ್ಕೂ ಒಳ್ಳೆಯದು, ನಮ್ಮ ಸಮಾಜಕ್ಕೂ ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ.